ಅದು ಅತ್ಯಂತ ಹಿಂದುಳಿದ ಹಾಗೂ ಬರಪೀಡಿತ ತಾಲೂಕು. ಯಾವುದೇ ನೀರಾವರಿ ಮೂಲಗಳಿಲ್ಲದೆ ಮಳೆಯನ್ನಾಶ್ರಯಿಸಿ ರೈತರು ಇಲ್ಲಿ ಬೆಳೆ ಬೆಳೆಯುತ್ತಾರೆ. ಕಳೆದ ಬಾರಿ ಭೀಕರ ಬರದಿಂದ ಕಂಗಾಲಾಗಿದ್ದ ರೈತರು ಬೆಳೆ ವಿಮೆ ಪಾವತಿಸಿದ ಪರಿಣಾಮ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಬೆಳೆ ವಿಮೆ ಪಡೆದ ತಾಲೂಕು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗಿದ್ರೆ ಯಾವುದು ಆ ತಾಲೂಕು ಅಂತೀರಾ? ಈ ಸ್ಟೋರಿ ನೋಡಿ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಅತ್ಯಂತ ಹಿಂದುಳಿದ ಹಾಗೂ ಬರಪೀಡಿತ. ಜಗಳೂರು ತಾಲೂಕಿನ ರೈತರಿಗೆ ಬಂತು 70.40 ಕೋಟಿ ಬೆಳೆ ವಿಮೆ ಹಣ. ಜಿಲ್ಲೆಯಲ್ಲೇ ಅತಿ ಹೆಚ್ಚು ಬೆಳೆ ವಿಮೆ ಪಡೆದ ತಾಲೂಕು ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಜಗಳೂರು. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಅತ್ಯಂತ ಹಿಂದುಳಿದ ಹಾಗೂ ಬರಪೀಡಿತ ತಾಲೂಕು. ಕಳೆದ ವರ್ಷ ಭೀಕರ ಬರಗಾಲಕ್ಕೆ ಜಗಳೂರು ತುತ್ತಾಗಿ ರೈತರು ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ದರು. 2023ರಲ್ಲಿ ಮುಂಗಾರು ಮತ್ತು ಹಿಂಗಾರು ಮಳೆಗಳೆರಡೂ ಕೈಕೊಟ್ಟಿದ್ದರಿಂದ ಬೆಳೆಗಳೆಲ್ಲ ಸಂಪೂರ್ಣ ಒಣಗಿ ಸಾಕಷ್ಟು ಬೆಳೆ ಹಾನಿಯಾಗಿದ್ದವು. ಇದರಿಂದ ಎಚ್ಚೆತ್ತುಕೊಂಡಿದ್ದ ರೈತರು ಬೆಳೆ ವಿಮೆ ಕಟ್ಟಿದ್ದು, ಇದೀಗ ಬೆಳೆ ವಿಮೆಯ ಪರಿಹಾರ ಸಿಕ್ಕಿದ್ದು ರೈತರ ಮುಖದಲ್ಲಿ ಸಂತಸ ಮನೆ ಮಾಡಿದೆ. ತಾಲೂಕಿಗೆ 70.40 ಕೋಟಿ ರೂಪಾಯಿ ಬೆಳೆ ವಿಮೆ ಬಿಡುಗಡೆಯಾಗಿದ್ದು, ರೈತರು ಜಗಳೂರು ಶಾಸಕರಿಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಭಿನಂದನೆ ಸಲ್ಲಿಸಿದರು. ಇಷ್ಟು ಬರ್ತವೆ. ದಾವಣಗೆರೆ 2 ಭಾಗ ಮಾಡಿದರೆ 7 ಆಗ್ತವೆ, ಒಂದೇ ಆದರೆ 6 ಆಗ್ತವೆ ತಾಲೂಕುಗಳು. ಸೊ ಹಾಗಾಗಿ ನಮ್ಮ ಜಗಳೂರು ವಿಚಾರಕ್ಕೆ ಬಂದರೆ ಒಟ್ಟು ಅರ್ಜಿಗಳ ಸಂಖ್ಯೆ ಬಂದಿರೋದು 16,065. ಇಷ್ಟಕ್ಕೆ ವಿಮಾ ಮೊತ್ತ ನಾವೇನು ಕಟ್ತೀವಿ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಅಂತ ಇರ್ತಲ್ಲ, ಅದು ಟೋಟಲ್ ಸೇರಿದರೆ 89 ಕೋಟಿ 2,29,000 89 ಅಲ್ವಾ. ಅದಾದಮೇಲೆ ಇನ್ನು ರೈತ ಕಟ್ಟಿರೋಂಥದ್ದು 1.81 ಅಂದರೆ 181 ಲಕ್ಷ ಅಂತ ಹೇಳಿದ್ರು. 1,81 ಲಕ್ಷ. ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಮವಾಗಿ 50-50 ಆಗಿ 350 ಲಕ್ಷ ರಾಜ್ಯ ಸರ್ಕಾರ ಆದರೆ ಅದಕ್ಕೆ ಕೇಂದ್ರ ಸರ್ಕಾರ 358 ಲಕ್ಷ ಅಂದರೆ 3,58 ಲಕ್ಷ 3,58 ಲಕ್ಷ. ಜಗಳೂರು ತಾಲೂಕಿನಲ್ಲಿ 16,065 ಜನ ರೈತರು 1.81 ಕೋಟಿ ಬೆಳೆ ವಿಮೆ ಕಟ್ಟಿದ್ದು, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ 50-50 ಅನುಪಾತದಲ್ಲಿ 15,789 ಜನ ರೈತರಿಗೆ 70 ಕೋಟಿ 48 ಲಕ್ಷ ಬೆಳೆ ವಿಮೆ ಬಿಡುಗಡೆ ಮಾಡಿದೆ. ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಬೆಳೆ ವಿಮೆ ಪಡೆದಿದ್ದು, ಇದಕ್ಕೆ ಶಾಸಕರ ಪರಿಶ್ರಮ ಕಾರಣ ಎಂದು ರೈತರು ಸಂತಸ ವ್ಯಕ್ತಪಡಿಸಿ ಶಾಸಕರನ್ನು ಅಭಿನಂದಿಸಿದರು. ರಾಜ್ಯ ಸರ್ಕಾರ ಜಗಳೂರನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದ ಮೇಲೆ ಕೇಂದ್ರದಿಂದ ಬಂದ ಬರ ಅಧ್ಯಯನ ತಂಡಕ್ಕೆ ಇಲ್ಲಿನ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಟ್ಟಿದ್ದರ ಫಲವಾಗಿ ರೈತರಿಗೆ ಇಷ್ಟು ಬೆಳೆ ವಿಮೆ ಸಿಕ್ಕಿದೆ ಎನ್ನುತ್ತಾರೆ ಶಾಸಕರು. ಕೇಂದ್ರ ಮತ್ತು ರಾಜ್ಯ ಮತ್ತು ರೈತರು ಸೇರಿದರೆ 897 ಲಕ್ಷ ಅಂದರೆ 8 ಕೋಟಿ 97 ಲಕ್ಷ 73 ರೂಪಾಯಿ ಕಟ್ಟಿದಂಗೆ ಆಗ್ತದೆ. ಸೊ ಹಾಗಾಗಿ ಒಟ್ಟು ವಿಮೆಗೆ ಒಳಪಟ್ಟ ಪ್ರದೇಶ ಅಂದರೆ ಹೆಕ್ಟೇರ್ನಲ್ಲಿ 15 ಲಕ್ಷ ಬಿಡಿ 13,000 15,647 ಬೆಳೆ ವಿಮೆ ಪಡೆದಂಥ ರೈತ ಫಲಾನುಭವಿ ಇದರಲ್ಲಿ 15,789. ರೈತರು ಬೆಳೆ ಇಲ್ಲದೆ ಅನುಭವಿಸಿದ ನಷ್ಟಕ್ಕೆ ಇದೀಗ ವಿಮೆ ಕಂಪನಿ ಬೆಳೆ ವಿಮೆ ಬಿಡುಗಡೆ ಮಾಡಿರುವುದು ರೈತರು ಸ್ವಲ್ಪ ನಿಟ್ಟುಸಿರು ಬಿಡುವಂತೆ ಮಾಡಿರೋದಂತೂ ಸತ್ಯ.